ನಮಸ್ತೆ ಎಲ್ಲರಿಗೂ. ಡಿಗ್ನಿಫೈಡ್ ಇಂಡಿಪೆಂಡೆನ್ಸ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ನಾನು ಜ್ಯೋತಿ ಸೌಮ್ಯ, ಟ್ರೈನರ್, ಡಿಗ್ನಿಫೈಡ್ ಇಂಡಿಪೆಂಡೆನ್ಸ್. ಈ ಹಿಂದೆ 2 ವಿಡಿಯೋಗಳನ್ನು ಮಾಡಿದ್ದೆ ನಾನು. ಮೊದಲನೇದು ಬಂದ್ಬಿಟ್ಟು ನಮ್ಮ NGO ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡಬೇಕು ಅಂತ ಹೇಳಿ, ಜೊತೆಗೆ 2 ಅಡಿಷನಲ್ ಟಾಸ್ಕ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ಲಿಕ್ಕೆ ಅಂತ ಹೇಳಿ. ಸೆಕೆಂಡ್ ವಿಡಿಯೋ ಬಂದು ನಮ್ಮ 11 ಟಾಸ್ಕ್ಗಳು ಏನಿದ್ವು ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಆ ವಿಡಿಯೋನಲ್ಲಿ ಕೊಟ್ಟಿದ್ದೇನೆ. ಸೊ 2 ವಿಡಿಯೋಗಳನ್ನ ನೋಡಿದ್ಮೇಲೆ ಸಾಕಷ್ಟು ರಿಪ್ಲೈಗಳು ಬಂದಿದೆ. ಅದರಲ್ಲಿ ಕೆಲವೊಂದು ಕ್ವೆಶ್ಚನ್ಸ್ ಗಳನ್ನ ಕೂಡ ಕೇಳಿದೀರಾ. ಅದರಲ್ಲಿ ಮೇನ್ ಆಗಿ ಕೇಳಿರುವಂತ ಕ್ವೆಶ್ಚನ್ ಅಂತ ಹೇಳಿದ್ರೆ, ಒನ್ಸ್ ಪ್ರಾಜೆಕ್ಟ್ ರಿಪೋರ್ಟ್ಸ್ಗಳು ಅಥವಾ ಪ್ರಾಜೆಕ್ಟ್ ಫೈಲ್ಸ್ಗಳು ಕೋಆರ್ಡಿನೇಟರ್ಸ್ ಗಳ ಕೈಗೆ ಬಂದ ಮೇಲೆ ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಒಂದು ವಿಚಾರವನ್ನ ನಾನು ಈ ವಿಡಿಯೋನಲ್ಲಿ ಅಡ್ರೆಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಕಂಪ್ಲೀಟ್ ಆಗಿ ನೋಡಿ ವಿಷಯವನ್ನ ಅರ್ಥೈಸ್ಕೊಳ್ಳಿ. ಏನ್ ಮಾಡಬೇಕು ಅಂತ ಹೇಳಿದ್ರೆ, ಒನ್ಸ್ ಪಾಲಿಸಿ ಕೋಆರ್ಡಿನೇಟರ್ ಒಂದು ಪ್ರಾಜೆಕ್ಟ್ ಫೈಲ್ ನ ತಂದ ನಂತರ ಏನ್ ಮಾಡಬೇಕು ಅಂತ ಹೇಳಿದ್ರೆ, ನಾನೀಗ ಒಂದು ವಾಟ್ಸ್ಆಪ್ ನಂಬರ್ ಅನ್ನ ಮತ್ತೆ ಇಮೇಲ್ ID ಅನ್ನ ಕೊಡ್ತೇನೆ. ಆ ನಂಬರಿಗೆ ಡೈರೆಕ್ಟ್ ಆಗಿ ಆ ಫೈಲ್ಸ್ ಗಳನ್ನ ಕಳಿಸ್ಕೊಡ್ಬೇಕು. ಆ ವಾಟ್ಸ್ಆಪ್ ನಂಬರ್ ಬಂದು ನಮ್ಮ ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್ ಆದಂತ ಡಾಕ್ಟರ್ ನವಾಬ್ ವಜೀದ್ ಸರ್ ಅವ್ರದ್ದು ಆಗಿರ್ತದೆ. ಅವರಿಗೆ ಡೈರೆಕ್ಟ್ ಆಗಿ ಆ ಫೈಲ್ಸ್ ಗಳು ಹೋಗಿ ತಲುಪತ್ತೆ. ಅದು ಅವರಿಗೆ ರೀಚ್ ಆದ 96 ಗಂಟೆಗಳಲ್ಲಿ, ಅಂದ್ರೆ 4 ದಿನದ ಒಳಗೆ ನಿಮಗೆ ರಿಪ್ಲೈಸ್ ಅನ್ನ ಕೊಡ್ತಾರೆ. ಅದಾಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಏನ್ ಮಾಡಬೇಕು, ಏನ್ ಸ್ಟೆಪ್ಸ್ ಗಳನ್ನ ತಗೊಳ್ಬೇಕು ಅಂತನೋ ಇನ್ಫಾರ್ಮೇಶನ್ ತಮಗೆ ಬರ್ತದೆ. ಸೊ ವಾಟ್ಸ್ಆಪ್ ನಂಬರ್ ಅನ್ನ ಹೇಳ್ತಾ ಇದ್ದೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. 6282976252. ಐ ರಿಪೀಟ್, 6282976252. ಇಮೇಲ್ ID ಬಂದು business@un-.org. ಐ ರಿಪೀಟ್, business@un-.org. ಇದು ಬಂದು ಮೇಲ್ ID. ಇದು 2ರಲ್ಲಿ ಯಾವುದಕ್ಕಾದ್ರೂ ಕೂಡ ನೀವು ಪ್ರಾಜೆಕ್ಟ್ ಫೈಲ್ಸ್ ಗಳನ್ನ ಕಳಿಸ್ಕೊಡ್ಬಹುದು. ಈ ಪ್ರಾಜೆಕ್ಟ್ ಫೈಲ್ಸ್ ಗಳಲ್ಲಿ ಯಾವ ಮೇನ್ ಪಾಯಿಂಟ್ಸ್ ಗಳು ಇರಬೇಕು ಅಂತ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಅದರ ಪ್ರಕಾರನೇ ನೀವು ಪ್ರಾಜೆಕ್ಟ್ ಫೈಲ್ ಗಳನ್ನ ರೆಡಿ ಮಾಡಿ ಈ ಒಂದು ವಾಟ್ಸ್ಆಪ್ ನಂಬರಿಗೆ ಅಥವಾ ಮೇಲ್ ಐಡಿಗೆ ಕಳಿಸ್ಕೊಡ್ಬೇಕಾಗ್ತದೆ. ಓಕೆ, ಫಸ್ಟ್ ಬಂದ್ಬಿಟ್ಟು ಒಂದು ಬೇಸಿಕ್ ಐಡಿಯಾ ಆಫ್ ದ ಪ್ರಾಜೆಕ್ಟ್, ಅಂದ್ರೆ ಯಾವ ಪ್ರಾಜೆಕ್ಟ್ ಅನ್ನ ಮಾಡ್ತಿದ್ದಾರೆ ಅಥವಾ ಯಾವ ಬಿಸ್ನೆಸ್ ಅನ್ನ ಮಾಡ್ತಿದ್ದಾರೆ ಅಂತನ್ನುವ ಒಂದು ಇಂಪಾರ್ಟೆಂಟ್ ವಿಚಾರವನ್ನ ಮೆನ್ಷನ್ ಮಾಡಬೇಕು. ಸೆಕೆಂಡ್ ಬಂದು ಅವರು ಎಷ್ಟು ಲೋನ್ ಅಮೌಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಅನ್ನೋದನ್ನ ಮೆನ್ಷನ್ ಮಾಡಬೇಕಾಗ್ತದೆ. ಮೂರನೇದು ಬಂದು ಸೆಲ್ಫ್ ಕಾಂಟ್ರಿಬ್ಯೂಷನ್ ಆಗಿ ಇನ್ವೆಸ್ಟ್ ಎಷ್ಟು ಮಾಡ್ತಿದ್ದಾರೆ ಎಂಟರ್ಪ್ರೆನರ್ ಅಂತ ಅನ್ನೋದು. ಅಂದ್ರೆ ಬ್ಯಾಂಕ್ ಲೋನ್ಸ್ ಗಳನ್ನ ಕೇಳಿದಾಗ ಯಾವ ಬ್ಯಾಂಕ್ಗಳಲ್ಲೂ ಕೂಡ 100% ಲೋನ್ ಅನ್ನ ಕೊಡೋದಿಲ್ಲ. 80 to 90% ಆಫ್ ಲೋನ್ ಬರ್ತದೆ. ಇನ್ನ 10 to 20% ಬಂದ್ಬಿಟ್ಟು ಸೆಲ್ಫ್ ಕಾಂಟ್ರಿಬ್ಯೂಷನ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಆ ಪ್ರಾಜೆಕ್ಟಿಗೆ ಸೆಲ್ಫ್ ಕಾಂಟ್ರಿಬ್ಯೂಷನ್ ಎಷ್ಟು ಮಾಡ್ತಿದ್ದಾರೆ ಇನ್ವೆಸ್ಟರ್ ಅಥವಾ ಎಂಟರ್ಪ್ರಿನರ್ ಅಂತ ಅನ್ನೋದನ್ನ ಅದರಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಫೋರ್ತ್ ಬಂದು ಕೊಲೆಟ್ರಾಲ್ ಸೆಕ್ಯೂರಿಟಿಯನ್ನ ಕೊಡೋದಕ್ಕೆ ಎಂಟರ್ಪ್ರಿನರ್ಸ್ ರೆಡಿ ಇದ್ದಾರಾ ಅಂತ ಅನ್ನೋದನ್ನ ತಿಳ್ಕೊಳ್ಬೇಕು. ಸೊ ಕೊಲೆಟ್ರಾಲ್ ಸೆಕ್ಯೂರಿಟಿ ಕೊಡೋದಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ, ನಮ್ಮ ಒಂದು ಗವರ್ನಮೆಂಟ್ ಅಂಡರ್ ಅಲ್ಲಿ, ಅಂದ್ರೆ ಪ್ರೈಮ್ ಮಿನಿಸ್ಟರ್ ಗ್ಯಾರಂಟಿ ಸ್ಕೀಮ್ ಅಂತ ಹೇಳ್ಬಿಟ್ಟು, ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂತ ಹೇಳಿ ಒಂದು ಸ್ಕೀಮ್ ಇರ್ತದೆ. ಅದರ ಅಂಡರ್ ಅಲ್ಲಿ ಸುಮಾರು 50 ಲಕ್ಷದಿಂದ ಮೇಲ್ಪಟ್ಟು 10 ಕೋಟಿಯ ತನಕನೂ ಕೂಡ ಯಾವುದೇ ಕೊಲೆಟ್ರಾಲ್ ಸೆಕ್ಯೂರಿಟಿ ಇಲ್ಲದೇನೆ ಲೋನ್ಸ್ ಗಳನ್ನ ಕೊಡುವಂತ ಅವಕಾಶ ಇರ್ತದೆ. ಏನ್ ಮಾಡಬೇಕು, ಈ ತರ ಒಂದು ಈ ಸ್ಕೀಮ್ ನಲ್ಲಿ ಲೋನ್ ಅನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಆ ಒಂದು ಪ್ರಾಜೆಕ್ಟ್ ಏನು ತಗೊಂಡಿರ್ತೀರಾ ಅಥವಾ ಒಂದು ಎಂಟರ್ಪ್ರಿನರ್ ಏನಿರ್ತಾರೋ ಅವರ ಪ್ರಾಜೆಕ್ಟ್ ಜಿನ್ಯೂನ್ ಆಗಿದೆ ಅಂತ ಹೇಳಿದ್ರೆ ಅದು ಕೆಲಸವನ್ನ ಕೊಡುವಂಥದ್ದು, ಐ ಮೀನ್ ಎಂಪ್ಲಾಯ್ಮೆಂಟ್ ಜನರೇಷನ್ ಅನ್ನ ಮಾಡುವಂತದಿದ್ರೆ, ಅಂದ್ರೆ 3 ರಿಂದ 4 ಜನಕ್ಕೆ ಕೆಲಸಗಳನ್ನ ಕೊಡುವ ಅವಕಾಶ ಏನಾದ್ರೂ ಆ ಒಂದು ಪ್ರಾಜೆಕ್ಟ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಅದನ್ನ ಪ್ರೂವ್ ಮಾಡಬೇಕು. ಅಂದ್ರೆ ಎಂಟರ್ಪ್ರಿನರ್ ಬಂದ್ಬಿಟ್ಟು ಒಂದು ಅಫಿಡವಿಟ್ ಅನ್ನ ಕೊಡಬೇಕಾಗ್ತದೆ. ನನಗೆ ಯಾವುದೇ ಒಂದು ಪ್ರಾಪರ್ಟಿ ಇಲ್ಲ ನನ್ನ ಹೆಸರಿನಲ್ಲಿ, ಸೊ ನನ್ನ ಪ್ರಾಜೆಕ್ಟ್ ಬಂದ್ಬಿಟ್ಟು ಜಿನ್ಯೂನ್ ಆಗಿದೆ, ಇದರಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಇದೆ, ನಾನು ಒಂದು 3 ರಿಂದ 4 ಜನಗಳಿಗೆ ಕೆಲಸವನ್ನ ಕೊಡ್ತೇನೆ ಈ ಪ್ರಾಜೆಕ್ಟ್ ಆದ್ರೆ ಅಂತ ಹೇಳ್ಬಿಟ್ಟು ಒಂದು ಅಫಿಡವಿಟ್ ಅನ್ನ ಕೊಡಬೇಕಾಗತ್ತೆ. ಅದು ಹೋಗಿ ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ತಲುಪಿದ ನಂತರ ಅದನ್ನ ಅಶ್ಯೂರೆನ್ಸ್ ಕೊಡಿ ನನಗೆ ಅಂತ ಹೇಳಿ ಇವರು ರಿಕ್ವೆಸ್ಟ್ ಮಾಡಿರ್ತಾರೆ ಅದರಲ್ಲಿ. ಹಾಗಾಗಿ ಪ್ರೈಮ್ ಮಿನಿಸ್ಟರ್ ಆಫೀಸ್ ಇಂದ ನಮಗೆ ಅಪ್ರೂವಲ್ ಬಂತು ಅಂತ ಹೇಳಿದ್ರೆ ವಿತೌಟ್ ಕೊಲೆಟ್ರಾಲ್ ನಾವು 10 ಕೋಟಿ ತನಕನೂ ಕೂಡ ಈ ಒಂದು ಸಿಸ್ಟಮ್ ಅಲ್ಲಿ
ಲೋನ್ಸ್ಗಳನ್ನ ತಗೊಳ್ಬಹುದು. ಈ ಒಂದು ಕೆಲಸವನ್ನ ಮಾಡಬೇಕಾಗತ್ತೆ. ವಿತೌಟ್ ಕೊಲೆಟ್ರಲ್ ನಾವು ಏನಾದ್ರೂ ಲೋನ್ ಅನ್ನ ತಗೊಳ್ಬೇಕು ಅಂತ ಹೇಳಿದ್ರೆ, ಇದು ಬಂದು ನಾನು ಆಗ್ಲೇ ಹೇಳ್ದಾಗೆ ಪ್ರೈಮ್ ಮಿನಿಸ್ಟರ್ ಕ್ರೆಡಿಟ್ ಅಶ್ಯೂರೆನ್ಸ್ ಸ್ಕೀಮ್ ಅಲ್ಲಿ ಬರುವಂತದ್ದು. ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ 5th ಒನ್ ಬಂದ್ಬಿಟ್ಟು ಅವರು ಪ್ರಾಜೆಕ್ಟ್ ರಿಪೋರ್ಟ್ಸ್ ಗಳನ್ನ ಅಥವಾ ಫೀಸಿಬಿಲಿಟಿ ರಿಪೋರ್ಟ್ಸ್ ಗಳನ್ನ ಕೊಡ್ಲಿಕ್ಕೆ ರೆಡಿ ಇದ್ದಾರಾ ಅಂತ ಅನ್ನೋದು. ಇದಾರೆ ಅಂತ ಹೇಳಿದ್ರೆ ಅವರೇ ಅದನ್ನ ಮಾಡಿಸ್ಕೊಳ್ತಾರೆ ಎಂಟರ್ಪ್ರಿನರ್ಸ್, ಅಥವಾ ನಮ್ಮ DI ಕಡೆಯಿಂದ ಅಂದ್ರೆ ಡಿಗ್ನಿಫೈಡ್ ಇಂಡಿಪೆಂಡೆನ್ಸ್ ನ ಸಪೋರ್ಟ್ ಏನಾದ್ರೂ ಬೇಕಾ, ಹೆಲ್ಪ್ ಏನಾದ್ರೂ ಬೇಕಾ ಅಂತ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗತ್ತೆ. ಇದು ಹೇಗೆ ಅಂತ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಪ್ರಾಜೆಕ್ಟ್ ರಿಪೋರ್ಟ್ ಮತ್ತೆ ಫಿಸಿಬಿಲಿಟಿ ರಿಪೋರ್ಟ್ಸ್ಗಳು ಮ್ಯಾಂಡೇಟ್ರಿನಾ, ಇದು ಇಂಪಾರ್ಟೆಂಟಾ ಅಂತ ಅನ್ನೋದು ಕೂಡ ತಿಳಿಸ್ತಾ ಹೋಗ್ತೀನಿ. ಸೊ ಏನು ಅಂತ ಹೇಳಿದ್ರೆ 20 ಲಕ್ಷದ ಒಳಗಿನ ಅಮೌಂಟ್ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಒಂದು ಸಿಂಪಲ್ ಪ್ರಾಜೆಕ್ಟ್ ರಿಪೋರ್ಟ್ ಆದ್ರೆ ಸಾಕು. ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ನ ಅವಶ್ಯಕತೆ ಇರೋದಿಲ್ಲ. ಸಿಂಪಲ್ ಪ್ರಾಜೆಕ್ಟ್ ರಿಪೋರ್ಟ್ ನಲ್ಲಿ ಯಾವ ರೀತಿಯ ಒಂದು ವಿಚಾರಗಳು ಇರ್ತದೆ ಅಂತ ಹೇಳಿದ್ರೆ, ಆ ಪ್ರಾಜೆಕ್ಟ್ ಬಂದು ಏನನ್ನ ಮಾಡ್ತಾ ಇದೆ ಅಂದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ನಲ್ಲಿ ಏನ್ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿ. ಎಕ್ಸಾಂಪಲ್ ಇವಾಗ ಪ್ರೊಫೈಲ್ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ನೋಡ್ತಾರೆ. ಒಂದು ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡಿರುವಂತ ವ್ಯಕ್ತಿ ಬಂದ್ಬಿಟ್ಟು ಒಂದು ಮೆಡಿಕಲ್ ಸ್ಟೋರ್ ಅನ್ನ ಓಪನ್ ಮಾಡ್ತೀನಿ ಅಂತ ಹೇಳಿದ್ರೆ ಆ ಪ್ರೊಫೈಲ್ ಮ್ಯಾಚ್ ಆಗೋದಿಲ್ಲ, ಅವರಿಗೆ ಬ್ಯಾಂಕ್ಗಳಲ್ಲಿ ಲೋನ್ ಸಿಗೋದಿಲ್ಲ. ಅದೇ ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡಿರೋರು ಒಂದು ಆಟೋಮೊಬೈಲ್ ವರ್ಕ್ಶಾಪ್ ನ ಓಪನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲೋನಿಗೆ ಅಪ್ಲೈ ಮಾಡಿದ್ರು ಅಂತ ಹೇಳಿದ್ರೆ ಆ ಪ್ರೊಫೈಲ್ ಮ್ಯಾಚ್ ಆಗ್ತದೆ. ಸೊ ಆ ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರ್ತಾರೆ. ಹಾಗೆ ಒಂದು ಮೆಡಿಕಲ್ ಶಾಪ್ ನ ಓಪನ್ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಫಾರ್ಮಸಿ ಡಿಗ್ರಿ ಅವ್ರ ಹತ್ರ ಇತ್ತು ಅಂತ ಹೇಳಿದ್ರೆ ಅವರಿಗೂ ಕೂಡ ಈಸಿಯಾಗಿ ಲೋನ್ ಅಪ್ಲೈ ಆಗ್ತದೆ. ಇದು ಬಂದ್ಬಿಟ್ಟು ಸಿಂಪಲ್ ಪ್ರಾಜೆಕ್ಟ್ ರಿಪೋರ್ಟ್ ನಲ್ಲಿ ಇರ್ತದೆ. ಹಾಗೇನೆ ಫೀಸಿಬಿಲಿಟಿ ಅಂತ ಬಂದಾಗ ನಾವು ಒಂದು ಕೆಲಸವನ್ನ ಮಾಡ್ತಾ ಇದೀವಿ ಅಂದ್ರೆ ಒಂದು ಟೀ ಶಾಪ್ ಅನ್ನು ಇಟ್ಕೊಂಡಿದೀವಿ ಅಂತ ಅನ್ಕೊಳ್ಳೋಣ. ಅಲ್ಲಿ ಆ ಸರೌಂಡಿಂಗ್ ನಲ್ಲಿ ಯಾವುದೇ ಟೀ ಶಾಪ್ಸ್ ಇರೋದಿಲ್ಲ ಅರೌಂಡ್ 1 ಕಿಲೋಮೀಟರ್ ತನಕ. ಅವಾಗ ಏನಾಗ್ತದೆ, ಫೀಸಿಬಿಲಿಟಿ ಅವರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ಯಾವುದೇ ರಿಪೋರ್ಟ್ಸ್ ಅನ್ನ ಕೊಡೋ ನೆಸೆಸಿಟಿ ಇಲ್ಲ, ಈಸಿಯಾಗಿ ಗೊತ್ತಾಗ್ತದೆ ಅಲ್ಲಿ ಆರಾಮಾಗಿ ಬಿಸ್ನೆಸ್ ಆಗ್ತದೆ ಅಂತ ಹೇಳಿ. ಸೊ ಬ್ಯಾಂಕ್ ಅವರು ಈಸಿಯಾಗಿ ಅವರಿಗೆ ಲೋನ್ಸ್ ಗಳನ್ನ ಅಪ್ರೂವಲ್ ಮಾಡ್ತಾರೆ. ಈ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಫೀಸಿಬಿಲಿಟಿ ರಿಪೋರ್ಟ್ಸ್ ಅನ್ನ ನಾವು ಯೂಶಲಿ ಏನು ರೆಕಮೆಂಡ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಕಂಪನಿಗಳಿಂದ ಮಾಡಿಸ್ಕೊಳ್ಳಿ. ಯಾವುದೇ ಚಾರ್ಟೆಡ್ ಅಕೌಂಟೆಂಟ್ಸ್ ಹತ್ರ ಮಾಡಿಸ್ಕೊಂಡ್ರಿ ಅಂತ ಹೇಳಿದ್ರೆ ಆ ಪ್ರಾಜೆಕ್ಟ್ ರಿಪೋರ್ಟಿಗೆ ನಾವು ಅಶ್ಯೂರೆನ್ಸ್ ಅನ್ನ ಕೊಡೋದಿಲ್ಲ. ಅದು ಗ್ಯಾರಂಟಿ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೂ ಬರೋದಿಲ್ಲ. ಸೊ ನಾವು ರೆಕಮೆಂಡ್ ಮಾಡೋದು ಪ್ರೊಫೆಷನಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಿಟ್ಟು ಕಂಪನೀಸ್ ಏನಿರುತ್ತೋ ಅವ್ರ ಹತ್ರನೇ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಹೇಳಿದೆ. ಈಗ ಇಷ್ಟೋ ತನಕ ಏನ್ ಹೇಳಿದೆ ಅದು ಬಂದ್ಬಿಟ್ಟು ಸಿಂಪಲ್ ಪ್ರಾಜೆಕ್ಟ್ ರಿಪೋರ್ಟ್ಸ್. ಅದು ಏನಿದ್ರು 20 ಲಕ್ಷದ ಒಳಗಡೆ ಏನು ಲೋನ್ಸ್ ಅನ್ನ ಮಾಡ್ತಾರೆ ಅವ್ರಿಗೆ ಮಾತ್ರ ಸಂಬಂಧಪಟ್ಟಿರ್ತದೆ. ಬಟ್ ಮ್ಯಾಂಡೇಟರಿ ಆಗಿರುತ್ತೆ. ಪ್ರಾಜೆಕ್ಟ್ ರಿಪೋರ್ಟ್ ಮತ್ತೆ ಫೀಸಿಬಿಲಿಟಿ ರಿಪೋರ್ಟ್ ಎರಡು ಕೂಡ ಮ್ಯಾಂಡೇಟರಿ ಆಗಿರುತ್ತೆ. ಅದರ ಬಗ್ಗೆ ಕೂಡ ನೀವು ಇನ್ಫಾರ್ಮೇಶನ್ ಅನ್ನ ಆ ಫೈಲ್ ನಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂದ್ರೆ ಹೇಗಿರ್ಬೇಕು ಅಂತ ಹೇಳಿದ್ರೆ, ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಅಂದ್ರೆ ರಾ ಮೆಟೀರಿಯಲ್ ನ ತಗೊಂಡ್ ಬಂದು ಪ್ರಾಡಕ್ಟ್ ಅನ್ನ ಹೇಗೆ ಮಾಡ್ತಾರೆ ಅಂತಾನೋ ಇನ್ಫಾರ್ಮೇಶನ್ ಅನ್ನ ಕೊಡುವಂತದ್ದು. ಹೇಗೆ, ಫಾರ್ ಎಕ್ಸಾಂಪಲ್ ಒಂದು ಆಪಲ್ ನ ತಗೊಳ್ಳೋಣ. ಒಂದು ಆಪಲ್ ತಗೊಂಡ್ ಬಂದು ಜ್ಯೂಸ್ ಮಾಡೋ ತನಕ ಏನೆಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಒಂದು ಆಪಲ್ ತಗೊಂಡ್ ಬಂದು ಎಲ್ಲಿಂದ ತರಿಸಿದ್ದಾರೆ, ಯಾವ್ಯಾವ ಜಾತಿಯ ಆಪಲ್ಗಳಿದಾವೆ, ಅದರಲ್ಲಿ ಯಾವ್ಯಾವ ಊರಿಂದ ಅದನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ, ಅಲ್ಲಿಂದ ಯಾವ ಮಷಿನರೀಸ್ ನ ಯೂಸ್ ಮಾಡಿ ಅದನ್ನ ಜ್ಯೂಸ್ ಮಾಡಿದ್ರು, ಜ್ಯೂಸ್ ಮಾಡ್ಲಿಕ್ಕೆ ಏನೆಲ್ಲ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ, ನಂತರ ಜ್ಯೂಸ್ ಆದ ನಂತರ ಅದು ಟೇಸ್ಟ್ ಹೇಗಿದೆ, ಅದರಲ್ಲಿ ಯಾವೆಲ್ಲ ನ್ಯೂಟ್ರಿಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ತಿಳಿಸ್ಕೊಡುವಂಥದ್ದು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್. ಇದೇನು ಅಂತ ಹೇಳಿದ್ರೆ, ಒಂದು ರಾ ಮೆಟೀರಿಯಲ್, ಆಪಲ್ ಅನ್ನೋದು ರಾ ಮೆಟೀರಿಯಲ್, ಜ್ಯೂಸ್ ಇಸ್ ಅ ಪ್ರಾಡಕ್ಟ್, ಅಲ್ಲಿಂದ ಇಲ್ಲಿ ತನಕ ಏನೆಲ್ಲ ಯೂಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರಲ್ಲ, ಅದನ್ನ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಹೇಳ್ತೀವಿ. ಇದು ಸುಮಾರು 200ರಿಂದ 300 ಪೇಜ್ ತನಕನೂ ಕೂಡ ಇರ್ತದೆ. ಇದನ್ನ ಕೂಡ ಬಂದ್ಬಿಟ್ಟು ನಾವು ರೆಕಮೆಂಡ್ ಮಾಡೋದು ಅಂತ ಹೇಳಿದ್ರೆ ಒಂದು ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಕಂಪನಿಗಳಿಂದ ಮಾಡಿಸ್ಕೊಳ್ಳಿ ಅಂತ ಹೇಳಿ. ಇದನ್ನ ಕೂಡ ನಮ್ಮ DA ಅವರ ಸಪೋರ್ಟ್ ಬೇಕು ಅಂತ ಹೇಳಿದ್ರೆ ನಾವೇ ಕೂಡ ಮಾಡಿಸ್ಕೊಡ್ತೇವೆ. ಅದಾದ ಮೇಲೆ ಫೀಸಿಬಿಲಿಟಿ ರಿಪೋರ್ಟ್ ಅಂತ ಹೇಳಿದೆ. ಫೀಸಿಬಿಲಿಟಿ ಯಾಕೆ ಅಂತ ಹೇಳಿದ್ರೆ, ಒಂದು ರಾ ಮೆಟೀರಿಯಲ್ ಬಂದು ಪ್ರಾಡಕ್ಟ್ ಆದ ನಂತರ ಆ ಪ್ರಾಡಕ್ಟ್ ನ ಇಟ್ಕೊಂಡು ಯಾವ ರೀತಿ ನಾವು ಪ್ರಾಫಿಟ್ ನ ಮಾಡ್ತೀವಿ ಅಂತ ಅನ್ನೋದನ್ನ ಇನ್ಫಾರ್ಮ್ ಮಾಡುವಂತದ್ದು. ಹೇಗೆ,
ಅಂತ ಹೇಳಿದ್ರೆ, ಈಗ ಆಪಲ್ ಜ್ಯೂಸ್ ಮಾಡಾಯ್ತು, ಒಂದು 10 ಲಕ್ಷದಷ್ಟು ಒಂದು ಆಪಲ್ ಜ್ಯೂಸ್ಗಳನ್ನ ಬಾಟಲ್ಸ್ ರೆಡಿ ಮಾಡಿ ಇಟ್ಟಿದ್ದಾರೆ ಅಂತೇಳಿ ಅನ್ಕೊಳ್ಳೋಣ. ಅದನ್ನ ಹೇಗೆ ಮಾರಾಟ ಮಾಡ್ತೀರಾ ಅಂತ ಅನ್ನೋದನ್ನ ಬ್ಯಾಂಕಿಗೆ ತೋರಿಸ್ಬೇಕಾಗ್ತದೆ. ನೀವು ಯಾವ ರೀತಿ ಪ್ರಾಫಿಟ್ ಮಾಡ್ತೀರಾ ಅಂತ. ನಿಮ್ಮ ಹತ್ರ ಆಲ್ರೆಡಿ ಬೈಯರ್ ಇದ್ದಾರೆ ಅಂತ ಹೇಳಿದ್ರೆ ದಟ್ ಈಸ್ ಫೈನ್, ಅದು ಫೀಸಬಲ್ ಅಂತ ಹೇಳಿ ಅರ್ಥ. ಆಪಲ್ ಜ್ಯೂಸ್ ರೆಡಿ ಇದೆ, ತಗೊಳ್ಳೋದಕ್ಕೆ ಕಂಪನಿಯವ್ರು ರೆಡಿ ಆಗಿದ್ದಾರೆ, ನಮ್ಮ ಜೊತೆ ಅಗ್ರಿಮೆಂಟ್ ಆಗಿದೆ ಅಂತ ಹೇಳಿದ್ರೆ ಅದು ಫೀಸಬಲ್. ಅವಾಗ ನಿಮ್ಮ ಫೀಸಬಿಲಿಟಿ ರಿಪೋರ್ಟ್ ಅಲ್ಲಿ ತೋರಿಸಿರ್ತಾರೆ ಎಷ್ಟು ಗ್ರಾಸ್ ಅಮೌಂಟ್ ಬರ್ತದೆ, ಎಷ್ಟು ನೆಟ್ ಅಮೌಂಟ್ ಬರ್ತದೆ, ನೆಕ್ಸ್ಟ್ ಅದರ ಇಯರ್ಲಿ ಪ್ರಾಫಿಟ್ ಏನು ಅಥವಾ ಮಂತ್ಲಿ ಪ್ರಾಫಿಟ್ ಏನು ಅಂತ ಅನ್ನೋದನ್ನ ಅದರಲ್ಲಿ ತೋರಿಸಿರ್ತಾರೆ. ಸೊ ಅದರ ಬೇಸ್ ಮೇಲೆ EMIs ಗಳನ್ನ, ಟೆನ್ಯೂರ್ಸ್ ಗಳನ್ನ ಕೂಡ ಡಿಸೈಡ್ ಮಾಡ್ತಾ ಹೋಗ್ತಾರೆ. ಸೊ ಅದನ್ನ ನೋಡಿದ ತಕ್ಷಣ ಏನಾಗ್ತದೆ, ಬ್ಯಾಂಕ್ ಅವರಿಗೆ ಇದು ಫೀಸಬಲ್ ಅಥವಾ ಇಲ್ವಾ ಅಂತ ಹೇಳಿ ಗೊತ್ತಾಗುತ್ತೆ. ಬೈ ಎನಿ ಚಾನ್ಸ್ ಈಗ ನಾನು ಹೇಳ್ದಂಗೆ ಒಂದು 10 ಲಕ್ಷ ಬಾಟಲ್ ಅಷ್ಟು ಜ್ಯೂಸ್ ರೆಡಿ ಇದೆ, ಅದನ್ನ ತಗೊಳ್ಳೋದಕ್ಕೆ ಬೈಯರ್ ರೆಡಿ ಇದ್ದಾರೆ, ಸೆಲ್ ಆಗಕ್ ರೆಡಿ ಇದೆ. ಸೊ ಬ್ಯಾಂಕ್ ಅವ್ರು ಏನ್ ಮಾಡ್ತಾರೆ, ಆ ಫೀಸಬಿಲಿಟಿ ರಿಪೋರ್ಟ್ ನೋಡಿದ ತಕ್ಷಣ ಓಕೆ ಇದಕ್ಕೆ ಲೋನ್ ಕೊಡ್ಬೋದು ಅಂತ ಹೇಳಿ ತಕ್ಷಣ ನಿಮ್ಗೆ ಲೋನ್ಗಳನ್ನ ಸ್ಯಾಂಕ್ಷನ್ ಮಾಡ್ತಾರೆ. ಅದೇ ನಿಮಗೆ ಜ್ಯೂಸ್ ರೆಡಿ ಇದೆ, ಫೀಸಬಲ್ ಇಲ್ಲ ಅಂದ್ರೆ ಬೈಯರ್ ರೆಡಿ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ನೆಕ್ಸ್ಟ್ ಅದನ್ನ ಏನ್ ಮಾಡ್ತಾರೆ, ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಕಂಪನಿಯವರು ಆ ರಿಪೋರ್ಟ್ಸ್ ನ ರೆಡಿ ಮಾಡ್ಬೇಕಾದ್ರೆ ಬೈಯರ್ಸ್ ನ ಎಲ್ಲಿಂದ ತರಬೇಕು, ಯಾವ ಬೈಯರಿಗೆ ನೀವು ಅದನ್ನ ಸೆಲ್ ಮಾಡಬಹುದು ಅನ್ನೋ ಇನ್ಫಾರ್ಮೇಶನ್ ಕೂಡ ಅವರೇ ಕೊಟ್ಟು ಅದಕ್ಕೆ ಬೇಕಾದಂತ ರಿಪೋರ್ಟ್ಸ್ ಗಳನ್ನ ರೆಡಿ ಮಾಡಿಕೊಡ್ತಾರೆ. ಅವಾಗ ನಿಮ್ಗೆ ಲೋನ್ಗಳು ಈಸಿಯಾಗಿ ಸಿಗ್ತಾ ಹೋಗ್ತದೆ. ಇದಿಷ್ಟು ಬಂದ್ಬಿಟ್ಟು DPR ಮತ್ತೆ ಫೀಸಬಿಲಿಟಿ ರಿಪೋರ್ಟ್ಗೆ ಸಂಬಂಧಪಟ್ಟದ್ದು. ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನ ಯೂಸ್ ಮಾಡಿಕೊಂಡು ಮಾಡಿಸ್ಕೊಳ್ಳಿ ಅಂತಾನೆ ರೆಕಮೆಂಡ್ ಮಾಡ್ತೀವಿ. ಸೊ ಯಾವುದೇ ಚಾರ್ಟೆಡ್ ಅಕೌಂಟೆಂಟ್ ಹತ್ರ ಮಾಡಿಸ್ಕೊಂಡ್ರೆ ಅದೇನಾದ್ರೂ ಕರೆಕ್ಟ್ ಆಗಿಲ್ಲ ರಿಪೋರ್ಟ್ಸ್ ಅಂತ ಹೇಳಿದ್ರೆ, ಸಪೋರ್ಟಿವ್ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ರಿಜೆಕ್ಟ್ ಆಗುವಂತ ಚಾನ್ಸಸ್ ಇರ್ತದೆ. ಓಕೆ, ಇದಿಷ್ಟು ಬಂದ್ಬಿಟ್ಟು ಪ್ರಾಜೆಕ್ಟ್ ಫೈಲ್ ನಲ್ಲಿ ಏನಿರಬೇಕು ಅಂತ ಅನ್ನುವ ಇನ್ಫಾರ್ಮೇಶನ್ ಆಗಿತ್ತು. ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಮತ್ತೆ ಒಂದು ಎಂಪ್ಲಾಯ್ಮೆಂಟ್ ಜನರೇಷನ್ ಬಗ್ಗೆ ನಾನು ಹೇಳಿದೆ. ಎನ್ಸೆನಾನ್ಸಾ ಕಾಲೇಜಿನಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಎನ್ರೋಲ್ಮೆಂಟ್ಸ್ ಗಳು ನಡೀತಾ ಇದೆ. ಜೊತೆಗೆ ಹಾನೆಸ್ಟ್ ಹಾರ್ವೆಸ್ಟ್ ಅಲ್ಲಿ ಮಾರ್ಕೆಟೈಸರ್ ಜಾಬಿಗೆ ಒಂದು ವೇಕೆನ್ಸೀಸ್ ಇದೆ ಅಂತ ಹೇಳಿ ನಾನು ಇನ್ಫಾರ್ಮ್ ಮಾಡಿದ್ದೆ. ಅದನ್ನ ಕೂಡ ನೀವು ಇಲ್ಲಿ ಎನ್ರೋಲ್ ಮಾಡಬಹುದು. ಅದೇ ವಾಟ್ಸ್ಆಪ್ ನಂಬರು ಮತ್ತೆ ಇಮೇಲ್ ಐಡಿಗೆ ನಿಮ್ಮ CV ಅನ್ನ ಮತ್ತೆ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಅನ್ನ ಡೀಟೇಲ್ಸ್ ಗಳನ್ನ ಮೆನ್ಷನ್ ಮಾಡಿ ಆ ಒಂದು ಫೈಲ್ ಅನ್ನ ಮಾಡಿ ಆ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ಕೊಟ್ರೆ ಅವ್ರಿಗೂ ಕೂಡ ಇದರಲ್ಲಿ ಬೇಕಾದಂತ ವೇಕೆನ್ಸೀಸ್ ಗಳನ್ನ ಫಿಲ್ ಮಾಡ್ಕೊಳ್ಳೋದಕ್ಕೆ ಅಥವಾ ಸ್ಕಿಲ್ ಡೆವಲಪ್ಮೆಂಟ್ಗೆ ಎನ್ರೋಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ ಅಂತೇಳಿ ಹೇಳ್ತೀನಿ. ಇದಿಷ್ಟು ಬಂದು ಒಂದು ಡೀಟೇಲ್ ಅಬೌಟ್ ಪ್ರಾಜೆಕ್ಟ್ ಫೈಲ್ಸ್. ಅಂದ್ರೆ ಪಾಲಿಸಿ ಕೋಆರ್ಡಿನೇಟರ್ಗೆ ಒಂದು ಫೈಲ್ ಬಂದ್ರೆ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಅದನ್ನ ಯಾರಿಗೆ ಕಳಿಸ್ಕೊಡ್ಬೇಕು, ಆ ಫೈಲ್ ನಲ್ಲಿ ಏನೆಲ್ಲ ಡೀಟೇಲ್ಸ್ ಇರಬೇಕು ಅಂತ ಅನ್ನುವ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಇದರಲ್ಲಿ ಕೊಟ್ಟಿದ್ದೀನಿ. ಇದರಲ್ಲಿ ಯಾವುದೇ ಅನುಮಾನ ಇತ್ತು ಅಂತ ಹೇಳಿದ್ರೆ, ಏನಾದ್ರೂ ತೊಂದರೆಗಳಿತ್ತು ಅಂತ ಹೇಳಿದ್ರೆ, ಕ್ವೆಶ್ಚನ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ಹಾಕಿ ಇದಕ್ಕೆ ಉತ್ತರವನ್ನ ನಾನು ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.